ರೈಟ್, ಇವತ್ತಿನ ಪಬ್ಲಿಕ್ ಇರೋ ಕಡೆಗೆ ಕ್ವಿಕ್ಕಾಗಿ ಹೋಗೋಣ, ಆಮೇಲೆ ಮೆಟ್ರೋ ಗಲಾಟೆ ಅವೆಲ್ಲ ಆಮೇಲೆ ಬರೋಣ ನಿಧಾನಕ್ಕೆ. ಸರ್ಕಾರಿ ಶಾಲೆಗಳ ಪೈಪೋಟಿ ಅಥವಾ ಸರ್ಕಾರಿ ಶಾಲೆಗಳು ಉಳ್ಕೊಳಕ್ಕಾಗಲ್ಲ ಅಂತ ನನಗೀಗಲೂ ಒಂದೊಂದ್ಸರಿ ನಂಗೆ ಅನ್ಸತ್ತಪ್ಪ. ಉಳ್ಕೊಂಡ್ರೆ ನಂಗೆ ಭಾಳ ಸಂತೋಷ ಅಷ್ಟೇ. RTE ಮತ್ತು ಸರ್ಕಾರಿ ಶಾಲೆಗಳ ದುಸ್ಥಿತಿ ಇವೆರಡರ ಪರಿಣಾಮ 10 ವರ್ಷದಲ್ಲಿ ಇರಲ್ವೇನೋ ಸರ್ಕಾರಿ ಶಾಲೆ ಅಂತ ನನಗೆ ಆಗಾಗ್ಗೆ ಅನ್ನಿಸ್ತಾ ಇರುತ್ತೆ. ಬಟ್ ಈ ಸರ್ಕಾರಿ ಶಾಲೆ, ಇಂತಹ ಎಕ್ಸೆಪ್ಷನಲ್ ಸರ್ಕಾರಿ ಶಾಲೆಗಳು ಟೀಚರ್ಗಳ ಆಸಕ್ತಿಗಳಿಂದ ಉಳ್ಕೋತಾ ಹೋಗ್ಬೋದು ಅಥವಾ ಸ್ಥಳೀಯರ ಆಸಕ್ತಿಗಳಿಂದ. ಮಾಲೂರಿನಿಂದ ಬಂದಿದೆ ಇವತ್ತಿನ ಆ ರೀತಿ ನಮ್ಮ ಗಮನ ಸೆಳೆಯಬಹುದಾದ ಶಾಲೆ ಮತ್ತು ಅದರ ಮೇಷ್ಟ್ರು ನೋಡಿ. ಇದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಪೂರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಶಾಲೆಗೆ ಪ್ರವೇಶ ಮಾಡ್ತಾ ಇದ್ದಂತೆಯೇ ಹಸಿರಸಿರಿ ಕಣ್ಮನಕ್ಕೆ ಮುದ ನೀಡುತ್ತೆ. ಮಾವು, ನೇರಳೆ, ಪಪ್ಪಾಯ, ಗಸಗಸೆ, ನುಗ್ಗೆ, ಟೇಕ್ ಸೇರಿದಂತೆ ವಿವಿಧ ಬಗೆಯ ಹೂ ಹಣ್ಣಿನ ಮರಗಿಡಗಳು ಇವೆ. ದೊಡ್ಡಪತ್ರೆ, ಲೋಣಿಸರ, ಶುಂಠಿ ಸೇರಿದಂತೆ ಔಷಧೀಯ ಸಸ್ಯಗಳ ಪರಿಮಳ ಬರುತ್ತೆ. ಕನ್ನಡ ಮಾಧ್ಯಮದ ಈ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 ರಿಂದ 5ನೇ ತರಗತಿಯವರೆಗೆ 62 ವಿದ್ಯಾರ್ಥಿಗಳಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಪೂರಕ ವಾತಾವರಣ ಇರಬೇಕು ಅನ್ನೋದನ್ನ ಮನಗಂಡ ರಮೇಶ್ ಸರ್ ಮಕ್ಕಳು ಸಹಶಿಕ್ಷಕರ ಜೊತೆ ಸೇರಿ ಶಾಲೆಯನ್ನ ಸಸ್ಯಕಾಶಿ ಮಾಡಿದ್ದಾರೆ. ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡುವ ಜಿಲ್ಲಾ ಮಟ್ಟದಲ್ಲಿ ಹ್ಯಾಟ್ರಿಕ್ ಪ್ರಶಸ್ತಿ ಗರಿಯನ್ನ ತನ್ನದಾಗಿಸಿಕೊಂಡಿದೆ. ನಮ್ಮ ಶಾಲೆಯಲ್ಲಿ 450ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ್ದೀವಿ. ಮತ್ತೆ ಔಷಧಿ ವನವನ್ನು ಇಲ್ಲಿ ನಾವು ಇಟ್ಟಿದ್ದೀವಿ. 2016-17ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಪರಿಸರ ಮಿತ್ರ ಶಾಲೆಗೆ ಪ್ರಥಮವಾಗಿ ಆಯ್ಕೆಯಾಗಿದೆ. ಮಧ್ಯಾಹ್ನದ ಬಿಸಿಯೂಟಕ್ಕೆ ಇಲ್ಲಿನ ತರಕಾರಿಗಳನ್ನ ಬಳಸಲಾಗ್ತಾ ಇದೆ. ಇಂಗುಗುಂಡಿ, ಮಳೆ ಕೊಯ್ಲು ಪದ್ಧತಿ ಮತ್ತು ತುಂತುರು ನೀರಾವರಿ ಪದ್ಧತಿ ಮೂಲಕ ಬರದಲ್ಲೂ ಶಾಲೆಯ ಆವರಣ ಹಸಿರಸಿರಿಯ ಹೊದಿಕೆಯನ್ನ ಹೊಂದಿದೆ. ಇನ್ನು ಶಾಲಾ ಆವರಣದ ಕಸವನ್ನ ಗೊಬ್ಬರವಾಗಿ ಮರುಬಳಕೆ ಮಾಡುವಂತಹ ತಂತ್ರಜ್ಞಾನವನ್ನ ಅಳವಡಿಸಿದ್ದಾರೆ. ನಮ್ಮ ಹಳ್ಳಿನಲ್ಲಿ ಸ್ಕೂಲ್ ಬಗ್ಗೆ ಬಹಳ ಕಾಳಜಿ ಐತೆ. ಈ ತರ ಹಿಂಗೆಲ್ಲ ಮಾಡ್ಬೇಕಾದ್ರೆ ನಮ್ಮ ಮೇಷ್ಟ್ರು ರಮೇಶ್ ಅವರು ಈ ಗಿಡಗಳನ್ನೆಲ್ಲ ಬೆಳೆಸಕ್ ಸಾಧ್ಯವಾಯ್ತು. ಕರ್ನಾಟಕದಲ್ಲಿ ಮಾದರಿ ತರ ಮಾಡ್ಬೇಕಂತ ಒಂದು ಇಷ್ಟ ಐತೆ. ಇನ್ನು ಬೃಹದಾಕಾರವಾಗಿ ಬೆಳೆದಿರುವ ಈ ಮರಗಳಲ್ಲಿ ಪಕ್ಷಿಗಳ ಕಲರವ ಸಹ ಇದೆ. ಶಾಲೆಯ ವಾತಾವರಣದಿಂದ ಮಕ್ಕಳು ಚಕ್ಕರ್ ಹಾಕದೆ ಶಾಲೆಗೆ ಬರ್ತಿದ್ದಾರೆ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ. ರೈಟ್, ನಮಗೆ ಬರ್ತಿರೋ ಎಲ್ಲ ಸರ್ಕಾರಿ ಶಾಲೆಗಳ ಕಥೆನೂ ಇದೇನೆ. ಅಲ್ಲಿ ಸಂಬಡಿ ಇಸ್ ಟೇಕಿಂಗ್ ಇಂಟ್ರೆಸ್ಟ್, ಯಾರೋ ಒಬ್ಬರು ಆಸಕ್ತಿ ತಗೋತಾರೆ, ಅದರ ಪರಿಣಾಮ ಹಿಂಗಾಗತ್ತೆ, ಉಳ್ಕೊಳುತ್ತೆ. ಆಲ್ ರೈಟ್, ಈ ಶಾಲೆಯ ಮೇಷ್ಟ್ರು ರಮೇಶ್, ಹೆಡ್ ಮೇಷ್ಟ್ರು, ಮುಖ್ಯೋಪಾಧ್ಯಾಯರು, ಮುಖ್ಯ ಶಿಕ್ಷಕರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮೂರು ಯಾವುದು ಸರ್? ನಮ್ಮೂರು ಚಿಕ್ಕ ತಿರುಪತಿ ಸರ್. ಚಿಕ್ಕ ತಿರುಪತಿ. ಚಿಕ್ಕ ತಿರುಪತಿ? ಹೌದು ಸರ್. ಫೇಮಸ್. ಹೌದು ಸರ್. ವೆರಿ ಗುಡ್. ನಿಮ್ಮದು ಮೊದಲನೇ ಕೆಲಸನಾ ಇದು? ಹೌದು ಸರ್. ಫಸ್ಟ್ ಜಾಬಾ? ಹೌದು ಸರ್. ಫಸ್ಟ್ ಜಾಬ್ ಅಂದ್ರೆ ಈ ಸ್ಕೂಲಿಗೆ ಮೊದಲನೇ ಸರಿ ಹೋಗಿದ್ದೀರಾ, ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದ್ರಾ? ಸರ್ ಬೇರೆ ಕಡೆ ಸರ್. ಮೊದಲು ನಾನು 1994 ಅಪಾಯಿಂಟ್ ಆಯ್ತು ನನಗೆ ತಗಂದೊಡ್ಡಿ ಅಂತ ಸರ್, ನಮ್ಮ ತಾಲೂಕಲ್ಲೇ. ನಂತರ 98ರಲ್ಲಿ ಪುರ ಶಾಲೆಗೆ ಬಂದೆ ಸರ್. ಅದೊಂದು ಕುಗ್ರಾಮ, ಅದು ತುಂಬಾ ಸಣ್ಣ ಹಳ್ಳಿ, ಹೆಸರಿಗೆ ಮಾತ್ರ ಪುರ ಸರ್. ಅದು ಯಾವುದು? ಈಗಿರ್ತಕ್ಕಂಥ ಪುರ. ಈ ಜಾಗದ ಹೆಸರು ಪುರ, ಬಟ್ಟದ ಹಳ್ಳಿ. ಹೌದು ಸರ್, ಹಳ್ಳಿ ಸರ್. ಹಳ್ಳಿ ತುಂಬಾ ಸಣ್ಣ ಹಳ್ಳಿ ಸರ್ ಅದು. ವೆರಿ ನೈಸ್. ಎಷ್ಟು ಜನ ಇದ್ದಾರೆ ಆ ಊರಲ್ಲಿ? ಸರ್ 1500ಕ್ಕೂ ಹೆಚ್ಚಿದೆ ಸರ್ ಜನಸಂಖ್ಯೆಯಲ್ಲಿ. ಅಲ್ಲಿಗೆ ಹೈಸ್ಕೂಲ್ ಕೊಟ್ಟಿದ್ದಾರಾ? ಇಲ್ಲ ಸರ್, ಹೈಸ್ಕೂಲ್ ಇಲ್ಲ. ಬರೀ ಪ್ರೈಮರಿ ಅಲ್ವಾ? ಬರೀ ಪ್ರೈಮರಿ 1 ರಿಂದ 5ನೇ ಕ್ಲಾಸ್ ಅಷ್ಟೇ ಸರ್. ಎಷ್ಟು ಮಕ್ಕಳಿವೆ? 62 ಮಕ್ಕಳಿದ್ದಾರೆ ಸರ್. ಅಂದ್ರೆ ಒಂದೊಂದು 1ನೇ ಕ್ಲಾಸ್ 2ನೇ ಕ್ಲಾಸ್ 5ನೇ ಕ್ಲಾಸ್ಗೆ ಆವರೇಜ್ ಸರಾಸರಿ ತಗೊಂಡ್ರೆ ಒಂದು 10-12 ಮಕ್ಕಳು. ಹೌದು ಸರ್, 12-13 ಬರ್ತಾರೆ ಸರ್ ಅಷ್ಟೇ. ಹೌದು ಸರ್. ಟೀಚರ್ಸ್ ಎಷ್ಟಿದ್ದೀರಿ? ಸರ್ ನಾವು 3 ಜನ ಇದ್ದೀವಿ ಸರ್. ಈಗ 3 ಜನ RTE ಪ್ರಕಾರ ಇದ್ದೀವಿ. ಓಕೆ. ಎಷ್ಟು ಜಾಗ ಇದೆ ನಿಮ್ಮ ಸ್ಕೂಲ್ಗೆ? ಸರ್ 1 ಎಕರೆ ಇದೆ ಸರ್. ಹತ್ರ ಬಿಲ್ಡಿಂಗ್ಸು ಮತ್ತೆ ಮೈದಾನ ಎಲ್ಲ ಸೇರಿ 1 ಎಕರೆ ಬರುತ್ತೆ ಸರ್. ಹತ್ರ 1 ಎಕರೆ? ಹೌದು ಸರ್. 1 ಎಕರೆಲಿ ಇವೆಲ್ಲ ಮಾಡಿದ್ದೀರಾ? ಹೌದು ಸರ್. ಈ ಗಿಡ ನೆಡೋ ಕೆಲಸ ಯಾಕೆ ಸ್ಟಾರ್ಟ್ ಆಯ್ತು? ಸರ್ ಅದು ನನ್ನ ಕನಸು ಸರ್. ಅದು ಕನಸು? ಹೌದು ಸರ್. ಯಾಕೆ? ನಾನು ಶಿಕ್ಷಕ ವೃತ್ತಿ ಕಾಲಿಟ್ಟ ತಕ್ಷಣ ನಾನು ಏನೋ ಒಂದು ಸಾಧನೆ ಮಾಡಬೇಕು. ಈಗಿರ್ತಕ್ಕಂಥ ಜಾಗತಿಕ ತಾಪಮಾನದಲ್ಲಿ ಏನು ಹಸರನ್ನ ನಮ್ಮ ಶಾಲೆ ನಸನಾಗಿ ಮಾಡಿಸ್ಬೇಕಂತ ಹೇಳಿ ಒಂದು ತುಂಬಾ ಉದ್ದೇಶ ಇದೆ ಸರ್ ನನಗೆ. ಅದಕ್ಕೋಸ್ಕರ ಮಾಡಿದ್ರ? ಇದು ನನಗೆ ಮಾರ್ಗದರ್ಶಕರು ನಂಜುಂಡಗೌಡ್ರು ಅಂತೇಳಿ, ತುಂಬಾ ನಂಜುಂಡಗೌಡ್ರು ಅಂತ ಸರ್ ಅವರು. ಓಕೆ. ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 100% ಬಂದಿರತಕ್ಕಂಥ ಶಾಲೆ ಅದೊಂದೇ ನಮ್ಮ ಜಿಲ್ಲೆಯಲ್ಲಿ. ಆ ನಂಜುಂಡಗೌಡ್ರ ಮಾರ್ಗದರ್ಶನದಿಂದ ಇಲ್ಲಿ ಒಂದು ಇಷ್ಟೆಲ್ಲ ಸಾಧನೆ ಮಾಡೋಕ್ಕಾಯ್ತು ಸರ್ ನನಗೆ. ಇನ್ನೊಂದೊಂದು ಕೆಟ್ಟದು ಕುತೂಹಲದ ಪ್ರಶ್ನೆ ರೀ. ಹೇಳಿ ಸರ್. ಅಲ್ಲಿ ಮಾವು, ಪಪ್ಪಾಯ ಎಲ್ಲ ಇದೆಯಾ? ಇದೆ ಸರ್, ಇದೆ. ಅದೆಲ್ಲ ಏನು ಮಾಡ್ತೀರಿ?
ಸರ್ ಮಕ್ಕಳಿಗೆ ಕೊಡ್ತೀವಿ ಸರ್. ಹೌದಾ? ಹೌದು ಸರ್. ಸರಿ ಬಿಡಿ. ಯಾವುದೇ ಕಳ್ಳಕ್ಕಾಕರ ಭಯ ಇಲ್ಲ ಅಲ್ಲಿ. ಹೌದಾ? ಊರಿನವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಹ್ಮ್. ಆಮೇಲೆ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀ ಪದ್ಮನಾಭ ಅಂತಿದ್ರು ಸರ್ ಅವರು. ಹೌದಾ? ಇಷ್ಟೆಲ್ಲ ಸಾಧನೆ ಮಾಡ್ಬೇಕಂದ್ರೆ ಅಲ್ಲಿ ಜಾಗ ಬೇಕು, ಆ ಜಾಗ ಹುಡ್ಕೊಟ್ಟವ್ರೆ ಅವರು ನಮಗೆ. ಸೊ ಮಕ್ಕಳಿಗೆ ಕೊಡ್ತೀರಾ ಹಣ್ಣೆಲ್ಲ? ಹೌದು ಸರ್, ಮಕ್ಕಳು ತಿಂತಾರೆ. ವೆರಿ ಗುಡ್. ನೀರಿಗೆ ಮಳೆ ಕೊಯ್ಲು ಮಾಡ್ಕೊಂಡಿದ್ದೀರಿ, ಬಟ್ ಮಳೆನೇ ಬರಲ್ವೇ? ಸರ್ ಮಳೆ ಕೊಯ್ಲು ಇದೆ, 2 ತೊಟ್ಟಿ ಇದೆ, 2 ಬಿಲ್ಡಿಂಗ್ಗೆ 2 ತೊಟ್ಟಿ ಮಾಡ್ಕೊಂಡಿವಿ ಮಳೆ ಕೊಯ್ಲಿಗೆ. ನಂತರ ಊರಿಂದ ಗ್ರಾಮ ಪಂಚಾಯತಿ ವತಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಶಾಲೆಗೆ ಡ್ರಿಪ್ಸ್ ಅಳವಡಿಸ್ಕೊಟ್ಟಿದ್ದಾರೆ ಸರ್. ನೀರು ಇದ್ರದ್ದು ಬೋರ್ವೆಲ್ಲು ಇದೆಯಾ? ಬೋರ್ವೆಲ್ ಇಲ್ಲ ಸರ್, ಊರಲ್ಲಿದೆ. ಆ ಊರಿಂದ ನಮ್ಮ ಶಾಲೆಗೆ ನೀರಿನ ಸೌಕರ್ಯ ಮಳೆನೇ ಬರ್ದಿದ್ದಾಗ ಏನ್ ಮಾಡೋದು ಸರ್? ಮಳೆನೇ ಬರ್ದಿದ್ದಾಗ ಸರ್ ಅದೇ ಊರಿಂದ ನೀರು ಬರುತ್ತೆ ಸರ್. ಓ, ಬರುತ್ತಾ? ಆ ಡ್ರಿಪ್ಸ್ ಮೂಲಕ ನೀರು ಅನ್ಸ್ಕೊಳ್ತಾ ಇದೀವಿ. ಆಮೇಲೆ ಮಕ್ಕಳ ಕೈಲೆಲ್ಲ ಕೆಲಸ ಮಾಡಿಸ್ತೀರಲ್ಲ. ಹೌದು ಸರ್. ಈ ನಮ್ಮ ಬೆಂಗಳೂರಲ್ಲಾದ್ರೆ ಪೇರೆಂಟ್ಸ್ ಬಂದು ಬಾರ್ಸಾಕ್ಬಿಡೋರು ನಿಮ್ಗೆ. ಮಕ್ಕಳ ಕೈಯಲ್ಲಿ ಕೂಲಿ, ಜೀತ ಕೆಲಸ, ಮೇಷ್ಟ್ರೆ ಏನಿದು ಅಂತ ನಾವು ಸ್ಟಾರ್ಟ್ ಮಾಡ್ಕತಿದ್ವಿ ನಾವು ಮೋಸ್ಟ್ಲಿ. ಆ ದೃಶ್ಯ ನೋಡಿದಾಗ ಹಂಗೆ ಅನಿಸ್ತದೆ. ಆ ಪ್ರಶ್ನೆ ಯಾರು ಕೇಳಲ್ವಾ? ಸರ್ ನಮ್ಮ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಲ್ಲ ಸರ್, ಅವರೇ ಸ್ವಇಚ್ಛೆಯಿಂದ ತುಂಬಾ ಖುಷಿಯಾಗಿ ಮಾಡ್ತಾರೆ ಸರ್. ಬಹಳ ಕರೆಕ್ಟ್ ಮೇಷ್ಟ್ರೆ. ಆ ಮಕ್ಕಳು ನೋಡ್ತಾರೆ, ತುಂಬಾ ವಯಸ್ಸು ಸಂತೋಷ 1ನೇ ಆಗುತ್ತೆ ಕ್ಲಾಸಿಂದ 8ನೇ ಕ್ಲಾಸ್ಗೆ ಸ್ಕೂಲ್ಗಳಲ್ಲಿ ಹೌದು ಸರ್. ಇದನ್ನ ಮಾಡಿಸೋದು ಸರಿ. ಹೌದು ಸರ್. ಯಾರೇನ್ ಬೇಕಾದ್ರೂ ಹೇಳ್ಕೊಳ್ಳಿ, ಹೌದು ಸರ್. ಅದನ್ನ ಬಹಳ ಜನ ನಮ್ಮ ಮಕ್ಕಳ ಕೈಲಿ ಕಸ ಗುಡಿಸಿದ್ದಾರೆ ಅಂತಾರೆ. ಸ್ಕೂಲ್ ಗುಡಿಸಿದ್ರೆ ಯಾವ ತಪ್ಪು ಇಲ್ಲ ಹೌದು ಸರ್. ಅಲ್ವಾ? ಅದು ಆಕ್ಚುಲಿ ಮಾಡಿಸ್ಬೇಕು. ಅದು ಯಾಕೆ ಈ ಬೆಂಗಳೂರಿಂದು ಪೇರೆಂಟ್ಗಳು ಹಿಂಗೆ ಆಡ್ತಾರೋ ನನಗಂತೂ ಅರ್ಥವಾಗಲ್ಲ. ಏನು ಹಂಗೇನು ನಮ್ಮ ಮಗು ಬಾಡ್ಬಿಡ್ತು ಅನ್ಕೊಂಬಿಡ್ತಾರಪ್ಪ. ಅದು ಯಾಕೆ ಬಿಡ್ಕೊಂಡು ಹಂಗೆ ಆಡ್ತಾರೋ ನನಗಿನ್ನೂ ಅಂಡರ್ಸ್ಟ್ಯಾಂಡೇ ಆಗಿಲ್ಲ. ಆಲ್ ರೈಟ್, ರಿಸಲ್ಟ್ ಹೆಂಗಿದೆ ಮೇಷ್ಟ್ರೆ? ಸರ್ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸರ್. ವೆರಿ ಗುಡ್, ವೆರಿ ಗುಡ್. ಎಷ್ಟು ಪರ್ಸೆಂಟ್ ಇದೆ? ಸರ್ ಮೊನ್ನೆ ಎಲ್ಲರೂ ಪಾಸ್ ಮಾಡಿಸ್ತೀರಾ ಬಿಡ್ರಿ, 1ನೇ ಕ್ಲಾಸ್ 5ನೇ ಕ್ಲಾಸ್ ಯಾರು ಫೇಲೇ ಮಾಡಲ್ಲ. ಅಲ್ಲ ಸರ್, ಹಾ. KSQ ಅಂತ ಮೊನ್ನೆ ಎಕ್ಸಾಮ್ ಮಾಡಿದ್ರು ಹಾ. 4ನೇ ತರಗತಿಗೆ. 98% ಬಂದಿದೆ ಸರ್ ನಮ್ಗೆ. ಹೌದಾ? ವೆರಿ ನೈಸ್. ನಮ್ಮ ಶಾಲೆಯಲ್ಲಿ ಮಮತಾ ಮೇಡಮ್ ಮತ್ತೆ ಶ್ರೀದೇವಿ ಮೇಡಮ್ ಅಂತಿದ್ದಾರೆ. ವೆರಿ ಗುಡ್. ತುಂಬಾ ಚೆನ್ನಾಗಿ ಶಾಲೆಗೆ ದುಡಿತಾರೆ, ಮತ್ತೆ ನನಗೆ ತುಂಬಾ ಸಾಥ್ ಕೊಡ್ತಾರೆ ಸರ್ ಅವರು. ಬಹಳ ಸಂತೋಷ. ನಮ್ಮ ಪುಟಾಣಿ ಮಕ್ಕಳಿದಾರಲ್ಲ ಸರ್, ಅವ್ರ ಹೆಸರು ಹೇಳಿದ್ ಬಹಳ ಒಳ್ಳೇದಾಯ್ತು. ಆ 2 ಟೀಚರ್ಗಳಿಗೆ ನಂದೊಂದು ನಮಸ್ಕಾರ ಹೇಳಿ. ಹಾ, ನಿಮ್ಮ ಮಕ್ಕಳನ್ನು ಕೇಳದೆ ಅಂತ ಹೇಳಿ. ನಿಮ್ಮ ಈ ಅತ್ಯುತ್ಸಾಹ ಆ ಶಾಲೆನ ಉಳಿಸ್ಕೊಡ್ಲಿ ನಾಳೆಗೆ ಅಂತ ಹೇಳ್ತೀನಿ ಅಷ್ಟೇ. ಹೌದು ಸರ್. ಹಾ, ನಮ್ಮ ಪುಟ್ಟ ಮಕ್ಕಳು ತಮ್ಮ ಪುಟ್ಟ ಕೈಗಳಲ್ಲಿ ಕೆಲಸ ಮಾಡ್ಕೊಂಡು ಅವರೇ ಸಸ್ಯಗಳನ್ನು ನೀವು ಬರೀ ನೆಪ ಇವತ್ತು ಇಲ್ಲಿಗೆ ಬಂದಿರೋದು. ಸರ್ ನಿಜವಾದ ಹೀರೋಗಳ ಮಕ್ಕಳು. ಹೌದು ಸರ್, ಅಲ್ವಾ? ಖಂಡಿತ ಸರ್, ಆ ಗೌರವೆಲ್ಲ ಮಕ್ಕಳಿಗೆ ಸಲ್ಲಬೇಕು. ಆಯ್ತು, ಇನ್ನು ಮುಂದೆ ನೀವು ಪಬ್ಲಿಕ್ ಹೀರೋ. ಥ್ಯಾಂಕ್ ಯು ಸರ್. ಜನ ಕೇಳ್ತಾರೆ, ಏನ್ ಮೇಷ್ಟ್ರೆ ಪಬ್ಲಿಕ್ ಹೀರೋ ನೀವು ಅಂತಾರೆ. ದೇವ್ರು ಒಳ್ಳೇದ್ ಮಾಡ್ಲಿರಿ. ಮಕ್ಕಳಿಗೆ ಮುಡುಪ್ ಸರ್ ಅದೆಲ್ಲ ಕೂಡ. ಮಕ್ಕಳಿಗೆ ಬೇಡ, ದೊಡ್ಡವ್ರಿಗೆ ಗೊತ್ತಾಗ. ಮಕ್ಕಳಿಲ್ಲ ಅಂದ್ರೆ ನಾವಿಲ್ಲ ಸರ್. ಕರೆಕ್ಟ್. ದೇವ್ರು ಒಳ್ಳೇದ್ ಮಾಡ್ಲಿ ತಮಗೂ, ತಮ್ಮ ಶಾಲೆಗೂ, ತಮ್ಮ ಮಕ್ಕಳಿಗೂ, ಎಲ್ಲರಿಗೂ. ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು ಸರ್. ನಮಸ್ಕಾರ ಸರ್.